RCB ತಂಡದ ಹೊಸ ಕ್ಯಾಪ್ಟನ್ ಮೋಡಿ ಮಾಡ್ತಾ ಇದ್ದಾರೆ. ತನಗೆ ಸಿಕ್ಕಂತ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆ ಕ್ಯಾಪ್ಟನ್ಸಿಯ ಜವಾಬ್ದಾರಿ ಅವರ ಆಟದ ಮೇಲೆ ಪರಿಣಾಮ ಖಂಡಿತವಾಗಿಯೂ ಬೀರ್ತಾ ಇಲ್ಲ. ತುಂಬಾ ಜನಕ್ಕೆ ನಾಯಕತ್ವದ ಜವಾಬ್ದಾರಿ ಸಿಕ್ಕಾಗ ಅವರ ಆಟದ ಮೇಲೆ ಅದು ಪರಿಣಾಮ ಬೀರುತ್ತೆ. ವಿರಾಟ್ ಕೊಹ್ಲಿ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು. ರಾಹುಲ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು. ಆ ಜವಾಬ್ದಾರಿ ಸಿಕ್ಕಾಗ ಕೊನೆಯವರೆಗೂ ನಾನು ನಿಂತು ಹೋರಾಡಬೇಕು ಅನ್ನುವಂಥ ಒತ್ತಡದಲ್ಲಿ ಇರ್ತಾರೆ. ಆದರೆ ರಜತ್ ಪಾಟಿದಾರ್ ಹಾಗೆ ಕಾಣಿಸ್ತಾ ಇಲ್ಲ. ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ. ನಾನು ಕ್ಯಾಪ್ಟನ್ ಕೊನೆವರೆಗೆ ಇರಬೇಕು ಆ ಥರ ಎಲ್ಲ ಯೋಚನೆ ಮಾಡ್ತಾ ಇಲ್ಲ. ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಕೇವಲ ಆಡೋದು ಮಾತ್ರವಲ್ಲ, ಫೀಲ್ಡಿಂಗ್ ಸೆಟ್ನಲ್ಲೂ ಕೂಡ ಅಗ್ರೆಸಿವ್ ಆಗ್ತಾ ಇದ್ದಾರೆ. ನಿನ್ನೆ ಅದರಲ್ಲೂ ಕೂಡ ಧೋನಿ ಅವರಿಗೆ ನಿಲ್ಲಿಸಿದ್ದಂಥ ಆ ಫೀಲ್ಡಿಂಗ್ ಗಂಭೀರ್ ಅವರ ಕ್ಯಾಪ್ಟನ್ಸಿಯನ್ನು ನೆನಪು ಮಾಡ್ತಾ ಇತ್ತು. ಅಂತಹ ಫೀಲ್ಡಿಂಗ್ ಸೆಟ್ಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ರಕ್ಷಣಾತ್ಮಕವಾಗಿ ಆಡೋದಕ್ಕೆ ಹೋಗ್ತಾ ಇಲ್ಲ. ಅದು ಫೀಲ್ಡಿಂಗ್ ಆಗಿರಲಿ, ಬ್ಯಾಟಿಂಗ್ ಆಗಿರಲಿ, ದೊಡ್ಡ ಮಟ್ಟದಲ್ಲಿ ಅಗ್ರೆಸಿವ್ ತನವನ್ನ ತೋರಿಸ್ತಾ ಇದ್ದಾರೆ. ಈ ಮೂಲಕ RCB ರಜತ್ ಪಾಟಿದಾರ್ ಅವರನ್ನ ಕ್ಯಾಪ್ಟನ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅನ್ನುವಂಥ ಮಾತುಗಳು RCB ಅಭಿಮಾನಿಗಳ ಪಾಳಯದಲ್ಲಿ ಕೇಳಿ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ವಿನ್, ಟೇಬಲ್ ಟಾಪರ್. ಇನ್ನೊಂದು 5-6 ಮ್ಯಾಚ್ಗಳು ಕೂಡ ಗೆದ್ದು ಬಿಟ್ರೆ ಖಂಡಿತವಾಗಿಯೂ RCB ಟೇಬಲ್ ಟಾಪರ್ ಆಗಿಯೇ ಉಳಿಯುತ್ತೆ. ಅದು ಕೂಡ ಹೋಮ್ ಗ್ರೌಂಡ್ನಲ್ಲಿ ಆಡೋದು ಇನ್ನೂ ಕೂಡ ಬಾಕಿ ಇದೆ. ಕೋಲ್ಕತ್ತಾದ ತವರ್ನೆಲದಲ್ಲಿ ಸೋಲಿಸಿ ಬಂದಿದ್ದಾಯಿತು. ಈಗ ಚೆನ್ನೈನ ತವರ್ನೆಲದಲ್ಲಿ ಸೋಲಿಸಿದ್ದಾಯಿತು. ಇನ್ನು ಮುಂದೆ RCBಯ ಮ್ಯಾಚ್ಗಳು ಚಿನ್ನಸ್ವಾಮಿಯಲ್ಲೂ ಕೂಡ ಮುಂದೆ ಇದೆ. ಆ ಸಂದರ್ಭದಲ್ಲಿ RCB ತಂಡಕ್ಕೆ ಇದು ನೆರವಾಗಬಹುದು. ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.